ಇದು ಉತ್ತರ ಕರ್ನಾಟಕದಲ್ಲಿ ಒಬ್ಬ ವಿದ್ಯಾವಂತ ದಲಿತ ಹಾಗೂ ಅತ್ಯಂತ ಒಂದು ವೇಗವಾಗಿ ಕೆಲಸ ಮಾಡ್ತಿದ್ದಂತಹ ನಮ್ಮ ಒಬ್ಬ ಶಾಸಕರ ಮೇಲೆ ಇದು ಯಾರೋ ಒಂದು ದೊಡ್ಡ ನಾಯಕರು ಮಾಡಿರ್ತ ಷಡ್ಯಂತ್ರ ಅಷ್ಟ. ನಮ್ಮ ಶಾಸಕರೇನಂತ ನಮಗೆಲ್ಲ ಗೊತ್ತೈತಿ. ನಮ್ಮ ಶಾಸಕರೇನಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಗೊತ್ತೈತಿ. ನಾವು ಇದಕ್ಕೆ ಯಾವುದಕ್ಕೂ ಅಂಜೋರಲ್ಲ ಬಗ್ಗೋರಲ್ಲ. ಆಗ್ಲಿ ಅವ್ರು ಮಾಡ್ಲಿ, ಕಾನೂನು ಮಾಡ್ಲಿ. ನಮ್ಮ ಶಾಸಕರ ಮೇಲೆ ಪ್ರೀತಿ ಅದು ಹಂಗ ಕಂಟಿನ್ಯೂ ಆಗ್ತದ. ಇದೇನಿಲ್ಲ, ಒಂದು ದೊಡ್ಡ ಷಡ್ಯಂತ್ರ ಅವ್ರ ವಿರುದ್ಧ ಮಾಡಿದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇದ್ರೊಳಗೆ ಹುರುಳಿಲ್ಲ. ಅವರ ಒಂದು ವೇಗವನ್ನ ಸಹಿಸಲಾರದೆ ಯಾರೋ ಮಾಡಿರ್ಬೋದು. ಜಿಲ್ಲೆಯೊಳಗ ಆಗಿರ್ಬೋದು, ಉತ್ತರ ಕರ್ನಾಟಕದೊಳಗ ಆಗಿರ್ಬೋದು, ಒಂದು ಗಟ್ಟಿ ಧ್ವನಿಯಾಗಿ ನಿಲ್ತಾ ಇದ್ರು. ಯಾಕಂದ್ರೆ ಈ ಹಿಂದಿನಿಂದನೂ ನಮ್ಮ ಭಾಗಕ್ಕೆ ಒಬ್ಬ ಗಟ್ಟಿ ಧ್ವನಿಯಾದಂತಹ ಶಾಸಕರು ಇದ್ದಿದ್ದು ಕಡಿಮೆ. ಇವತ್ತು ಆ ಗಟ್ಟಿ ಧ್ವನಿಯನ್ನ ಎತ್ತಿ ಹಿಡಿಯಬೇಕಾದ್ರೆ ಬಹಳ ಮಂದಿಗೆ ಉರಿ ಬಿದ್ದಿರಬಹುದು. ಆ ಒಂದು ಕಾರಣದಿಂದ ಇದಾಗಿರ್ಬೋದು. ಅದರೊಳಗೆ ಯಾವುದೇ ಎರಡನೇ ಮಾತೇ ಇಲ್ಲ. ಇದು ನಮ್ಮ ಶಾಸಕರು ನಾವೀಗ ಪ್ರಸ್ತಾಪ ಮಾಡ್ಲಿಕ್ಕೆ ನಮ್ಗ ಇನ್ನೂ ಸಮಯ ಐತಿ. ಪ್ರಸ್ತಾಪ ಮಾಡ್ತೀವಿ. ಕೆಲವೊಂದಿಷ್ಟು ಘಟನೆಗಳಾದವ. ಆ ಘಟನೆಗಳಿಂದ ಇದೇನಾದ್ರು ಪ್ರೇರಿತವಾಗಿ ಆಗಿರ್ತಕ್ಕಂಥ ಒಂದು ಪ್ರೇರಿತವಾದಂತಹ ದಾಳಿ ಅಂತ ಮಾತ್ರ ನಾ ಹೇಳ್ಬೋದು ಅಷ್ಟೇ. ಕೆಲವೊಂದಿಷ್ಟು ಘಟನೆಗಳಾಗಿದಾವೆ. ನಾವು ಸಮಯ ಸಂದರ್ಭ ಬಂದಾಗ ಅದನ್ನೆಲ್ಲ ಹೇಳ್ತೀವಿ. ಇಲ್ಲ, ನಾವೀಗ ಹೇಳಂಗಿಲ್ಲ. ನಾವು ಸಮಯ ಸಂದರ್ಭ ಬಂದಾಗ ಸರಿಯಾಗಿ ಹೇಳ್ತೀವಿ. ಇಲ್ಲ, ಏನಾದ್ರೂ ಇರ್ಬೋದು. ಅವರು ನಮ್ಮ ಶಾಸಕರು ಮಾತ್ರ ನಿಷ್ಠಾವಂತರು, ಜನಪರವಾದಂತಹ ಕಾರ್ಯಕ್ರಮವನ್ನ ಮಾಡುವಂತವ್ರು. ಅವರಿಗೆ ಯಾವುದೇ ರೀತಿಯಾದಂತಹ ವಂಚನೆ ಆಗಿರ್ಬೋದು. ಅದನ್ನ ಬಿಟ್ಟರೆ ಬೇರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ತಂದು ಇಟ್ಟಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ತನಿಖೆಗೆ ನಾವು ಗೌರವಿಸ್ತೀವಿ. ಆದ್ರೆ ಅವರ ಈ ಒಂದು ವಿಷಯದೊಳಗ ಅವರನ್ನ ಬಲಿ ಮಾಡಲೇಬೇಕಂತ ಹೇಳಿ ವ್ಯವಸ್ಥಿತವಾದಂತಹ ಒಂದು ಪಿತೂರಿ ಹಾಗೂ ಸಂಚನ್ನ ಮಾಡಿದ್ದಾರೆ. ಇದನ್ನ ಬಿಟ್ಟರೆ ಬೇರೆ ಮತ್ತೊಂದು ಏನೂ ಇಲ್ಲ. ಪಿತೂರಿ ಹಾಗೂ ಸಂಚು. ನವೀನ್ ಹಿರೇಮಠ ಅಂತ ಹೇಳಿ. ಇವತ್ತು ಲೋಕಾಯುಕ್ತರ ಏನ್ ಹೇಳ್ತಾರೆ ಸರ್? ಇದು ಕಡಾಖಂಡಿತವಾಗಿ ಇದನ್ನ ನಾವು ಅಲ್ಗಳಿದ್ವಿ. ಯಾಕಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಂತೇಳಿ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೆಳ್ಳಾಟಿ ಘಟನೆ ಆಗಿತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನೇರವಾಗಿ ನಮ್ಮ ಶಾಸಕರಾದಂತಹ ಚಂದ್ರಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರಬಹುದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದು ಯಾವುದು ಲೋಕಾಯುಕ್ತ ರೇಡ್ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಷಡ್ಯಂತ್ರ ಅಂತ ಹೇಳಿಕೆ ಇಚ್ಛಪಡ್ತೀನಿ. ಇಲ್ಲ ಸರ್, ಇದೆಲ್ಲ ಸುಳ್ಳು. ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಅಲ್ಲಿಗೆ ಸರ್. ಇದು ಬೇಕಂತ ಹೇಳಿ ಷಡ್ಯಂತ್ರ ಸರ್. ಯಾವುದು ಇದರೊಳಗೆ ಹುನ್ನಾರ ಬಹಳ ಕೈಲಾದ ಕಾಣದ ಕೈಗಳು ಬಹಳ ಇದಾವೆ.
ಯಾಕಂದ್ರೆ ಡಾಕ್ಟರ್ ಚಂದ್ರಬಾಬು ಮಾಣಿ ಅವರು ಒಳ್ಳೆ ವಿದ್ಯಾವಂತ ಶಾಸಕರಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾದ್ರು ಮಾಡಿ ಅವ್ರನ್ನ ಮಣ್ಣು ಮುಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ತರ ಷಡ್ಯಂತ್ರ ಮಾಡಿ ಇವತ್ತು ಅದನ್ನ ಆ ಕೆಲಸ ಮಾಡಿದ್ದಾರೆ. ಶಾಸಕರ ಹತ್ರ ಎಲ್ಲಿ ಸಿಕ್ಕಿದೆ ಹಣ? ಶಾಸಕರ ಹತ್ರ ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಏನ್ ಪ್ರೂಫ್ ಇದೆ? ಅಲ್ಲ ಅವ್ರು ಹೇಳ್ತಾರಂತ ನಾವು ನಂಬಕ್ಕಾಗಲ್ಲ. ಶಾಸಕರೇ ಅವ್ರ ಕೈಲಿ ಹಣ ಕೊಟ್ಟಿದಾರಂತ ಯಾರು ಹೇಳಿ? ನಿಮ್ಗೆ ಎಲ್ಲಿ ಪ್ರೂಫ್ ಇದೆ? ನಿಮ್ಮ ಹತ್ರ ಏನಿದೆ? ಅಲ್ಲ ಗುತ್ತಿಗೆದಾರ ಹೇಳ್ತಾರಲ್ಲ ಸರ್. ಗುತ್ತಿಗೆದಾರ 100 ಹೇಳಿದೆ ಸರ್. ಗುತ್ತಿಗೆದಾರ ಕಾಂಗ್ರೆಸ್ನ ಏಜೆಂಟರು, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ಯಾವ ಗ್ರಾಮದವರು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಒಂದು ಗಟ್ಟಿ ಉತ್ತರ ಕರ್ನಾಟಕದ ಒಂದು ಗಟ್ಟಿಯಾದ ಧ್ವನಿ ಬಂದಿದ್ದಕ್ಕೆ ಒಂದು ಷಡ್ಯಂತ್ರ ನಡೆದ ಅಷ್ಟೇ. ಒಂದ್ ನಿಮಿಷ ನೀವು ಮಾತಾಡಬೇಕು ಆಮೇಲೆ. ಸರ್ ಅವ್ರು ಯಾವ ಊರವರು ಏನಂತ ನಮ್ಗೆ ಗೊತ್ತಿಲ್ಲ. ಬಟ್ ನಮಗ ತಮ್ಮ ಮುಖಾಂತರ ನಮ್ಮ ಮಾಹಿತಿ ಬಂದಿರೋದು ನಾವು ಬಂದಿದ್ದೀವಿ. ಇವತ್ತ ಕಾರ್ಯಕರ್ತರಿಗೆ ನಮ್ಗೆ ನಿಜವಾಗ್ಲೂ ನಾವು ಬಹಳ ನೋವಿದೆ ಇವತ್ತು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಶಾಸಕರಿಗೆ ಇಂತ ಕಪ್ಪು ಚುಕ್ಕೆ ಕೊಡ್ಲಿಕ್ಕೆ ಇವತ್ತು ಈ ತರ ಷಡ್ಯಂತ್ರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಉದ್ದೇಶ ನಮ್ಮ ಶಾಸಕರ ಒಂದು ಧ್ವನಿಯನ್ನು ಅಡಗಿಸಬೇಕಂತ ಹೇಳಿ ಅವ್ರ ಉದ್ದೇಶ. ಸರ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಗುತ್ತಿಗೆದಾರ ಮಾಡ್ಬೋದು ಸರ್, ಮಾಡ್ಬೋದು. ಅವ್ರು ಟೆಂಡರ್ ಹಾಕಿರ್ತಾರೆ. ಅವರು ಇರ್ಬೋದು ಸರ್. ಕಾಂಗ್ರೆಸ್ ಮುಖಂಡರು ಕೈವಾಡಿದೆ, ಜಿಲ್ಲಾ ದೊಡ್ಡ ದೊಡ್ಡ ನಾಯಕರು, ಕಾಂಗ್ರೆಸ್ ನಾಯಕರು ಕೈವಾಡಿದೆ ಇದರೊಳಗೆ. ಇಲ್ಲ ಅದನ್ನ ನಾವು ಸಂದರ್ಭ ಬಂದಾಗ ಅವ್ರ ಹೆಸರನ್ನು ಕೂಡ ನಾವು ಬಹಿರಂಗ ಪಡಿಸ್ತೀವಿ. ಅಲ್ಲ ಹೇಳಿದ್ವಿ ಸರ್, ಅವರು ನಮ್ಮ ಶಾಸಕರ ಹೆಸರನ್ನ ಒಂದು ಕಡಿಮೆ ಮಾಡ್ಬೇಕು, ಅವ್ರಿಗೆ ಕಬ್ಬು ಚುಕ್ಕೆ ಕೊಡ್ಬೇಕಂತ ಹೇಳಿ ಇವತ್ತು ಷಡ್ಯಂತ್ರ ಮಾಡಿದ್ದಾರೆ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಅಕಸ್ಮಾತ್ ಅವರೇ ಡಿಮಾಂಡ್ ಮಾಡಿರ್ಲಿಲ್ಲ ಅಂದ್ರೆ ಯಾಕೆ ಈ ತರ ಆಗ್ತಿತ್ತು? ಇಲ್ಲ ಸರ್, ನಾವು ಇದನ್ನು ಒಪ್ಪಂಗಿಲ್ಲ ಯಾವುದೇ ರೀತಿ. ಅದನ್ನ ಎಲ್ಲಿ ಆಳ್ಕೊಳ್ತೀವಿ. ನಮ್ಮ ಶಾಸಕರು ಅಂತವ್ರಲ್ಲ. ನಮ್ಮ ಶಾಸಕರೊಳಗೆ ಅತಿ ನಾವು ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದೀವಿ. ಅದರೊಳಗೆ ಎರಡು ಮಾತಿಲ್ಲ. ನಮ್ಮ ಶಾಸಕರ ವೇಗವನ್ನ ತಡಿಲಿಕ್ಕೆ ಇವರು ಈ ತರ ಬ್ರೇಕ್ ಅನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಜಿಲ್ಲೆ ಒಳಗೆ ನಮ್ಮ ಶಾಸಕರು ವೇಗವಾಗಿ ಕೆಲಸ ಮಾಡೋದನ್ನ ಇವರಿಗೆ ನೋಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಕಾಂಗ್ರೆಸ್ನ ಒಂದು ಕಾಂಟ್ರಾಕ್ಟರ್ಗಳ ಮೂಲಕ ಈ ತರ ಒಂದು ಕೆಲಸವನ್ನ ದೊಡ್ಡ ಷಡ್ಯಂತ್ರದ ಮಾಡಿ ಇವತ್ತು ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ. ಹೌದು ಸರ್, ಹೌದು. ಇದ್ರಾಗ ಎರಡು ಮಾತಿಲ್ಲ ಸರ್. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರಿ, ಅವ್ರು ಟೆಂಡರ್ ಹಾಕೋದ್ರೊಳಗೆ ಏನ್ ಮಾಡ್ತಾ ಇದ್ರಿ ಅಂತ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಅದನ್ನ ಸಂದರ್ಭ ಬಂದಾಗ ನಾವೆಲ್ಲ ಬಿಚ್ಚಿ ಹೇಳ್ತೀವಿ ಸರ್. ಅಲ್ಲ ಸರ್, ಈಗ ಅವರು ವೈದ್ಯಾಧಿಕಾರಿ ಆದಂತ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತರ ದಾಳಿ ಆಗಿತ್ತು. ಆಗ್ಲೇ ಎಚ್ಚೆತ್ಕೋಬೋದಿತ್ತಲ್ಲ ಅವರು. ಇಲ್ಲ ಸರ್, ಅದು ವೈದ್ಯಾಧಿಕಾರಿಗಳು ಇದ್ದಾಗ ದಾಳಿ ಆಗಿರೋದು. ದಾಳಿ ಅಲ್ಲ ಸರ್, ಅದು ಹಾಸ್ಪಿಟಲ್ ಮೇಂಟೈನ್ ಮಾಡಬೇಕಾದ್ರೆ, ಜನರಲ್ ಚೆಕ್ಅಪ್ ಮಾಡಬೇಕಾದ್ರೆ ಲೋಕಾಯುಕ್ತರು ಭೇಟಿ ಮಾಡಿದಾಗ ಏನೋ ಒಂದು ಲೋಪದೋಷ, 5 ರೂಪಾಯಿ 10 ರೂಪಾಯಿ ಒಂದು ಚೀಟಿ ಸಂಬಂಧ ಅದು ಲೋಪ ಆಗಿತ್ತು. ಅದನ್ನ ಇದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ. ಇದನ್ನ ಹುನ್ನಾರ ಬಹಳ ದಿವಸದಿಂದ ಇವರಿಗೆ ಒಂದು ಹೆಣದು ಇವತ್ತು ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಸರ್? ಅದು ಹೇಳಿದಲ್ಲ, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಶಾಸಕರ ನಡೆಯನ್ನ ತಡಿಲಿಕ್ಕೆ ಇವತ್ತಿನ ದಿವಸ ಈ ಕಾಂಗ್ರೆಸ್ನ ಎಲ್ಲ ಕುತಂತ್ರಿಗಳು ಇವತ್ತು ಕುತಂತ್ರ ಮಾಡಿ ನಮ್ಮ ಶಾಸಕರಿಗೆ ಒಂದು ಕಪ್ಪು ಚುಕ್ಕೆ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಇದು ಯಾವುದೇ ರೀತಿ ಏನಾಗುದಿಲ್ಲ. ಮುಂದೆ ನಮ್ಮ ಶಾಸಕರ ಒಂದು ವೇಗವನ್ನು ತಡಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಿಷ್ಕಳಂಕ ಮನುಷ್ಯ, ನಮ್ಗೆ ಗೊತ್ತಿದೆ. ಯಾವುದೇ ರೀತಿ ಅದರಿಂದ ಏನು ಮಾಡಕ್ಕಾಗಲ್ಲ. ನಮ್ಮ ಶಾಸಕರು ಏನಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತೈತಿ ಸರ್. ಅದು ಲೋಕಾಯುಕ್ತ ಪ್ರೊಸೀಜರ್ ಏನಿದೆ ಅವ್ರು ಮಾಡ್ಲಿ. ಮುಂದಿನ ನಡೆಯನ್ನು ನಾವು ಕಾನೂನು ಮಗ ನಾವು ಏನ್ ಮಾಡ್ಬೇಕಂದ್ರೆ ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಹೇಳಿದ್ವಿ, ನಾವು ಅದರ ಬಗ್ಗೆ ನಮಗಿದು ಐಡಿಯಾ ಇಲ್ಲ, ಮಾಹಿತಿ ಇಲ್ಲ. ತಮಗೇನಾದ್ರೆ ನೀವು ಮಾತಾಡಬಹುದು, ಆದ್ರೆ ನಮಗಿನ್ನು ಒಳಗೋಗ ಅವಕಾಶ ಇಲ್ಲ. ಯಾವುದೇ ರೀತಿ ನಮಗೆ ಮಾಹಿತಿ ಇಲ್ಲ. ಬಟ್ ಅದು ಲೋಕಾಯುಕ್ತರ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಅವ್ರ ಕೆಲಸವನ್ನು ಅವ್ರು ಮಾಡ್ಲಿ. ನಾವು ಗೌರವಯುತವಾಗಿ ನಮ್ಮ ಕಾನೂನು ಮುಖಾಂತರ ನಾವೇನು ಹೋರಾಟ ಮಾಡ್ತೀವಿ.